ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಡೇಟ್ ಬಂದುಬಿಟ್ಟು 9 ಬುಧವಾರ. ಇವಾಗ ಶಿಫ್ಟ್ ಬುಕ್ ಮಾಡ್ಕೋತಾ ಇದ್ದೀನಿ. 7ರಿಂದ 9, 9ರಿಂದ 12, 12ರಿಂದ 4, 7ರಿಂದ 15. 1000 ರೂಪಾಯಿಂದ 1600 ರೂಪಾಯಿ ಆಗುತ್ತೆ ಅಂತ ಹೇಳ್ಕೊಟ್ಟವನೆ. 12 ಅವರ್ 45 ನಿಮಿಷ. ಅಂದರೆ ಅದು 15 ನಿಮಿಷ ಬ್ರೇಕ್ ಇರುತ್ತಲ್ಲ, 15 ನಿಮಿಷ 10 ನಿಮಿಷ. ಅದರಲ್ಲಿ ನಿನ್ನೆ ನೋಡಿ ನಾನು ಕೆಲಸ ಮಾಡಿದ್ದೀನಿ. 118 ರೂಪಾಯಿದು ಇದನ್ನೇ ಬಂದಿಲ್ಲ. ಮಧ್ಯಾಹ್ನದ್ದು 118 ರೂಪಾಯಿ ಆಗಿತ್ತು ಮ್ಯಾಕ್ಸ್ ಬೋನಸ್. ಅದು ಇನ್ನೂ ಕ್ಯಾಲ್ಕುಲೇಟ್ ಆಗಿಲ್ಲ. ಇನ್ಸ್ಟಿಟ್ಯೂಟ್ ಅದೆಲ್ಲ ಬಂದುಬಿಟ್ಟೈತೆ. ಸಾಯಂಕಾಲದ ಬೋನಸ್ ಬಂದೈತೆ, ಆದರೆ ಟೋಟಲ್ ಮ್ಯಾಕ್ಸ್ ಬೋನಸ್ ಅದು ಅನ್ಲಾಕ್ ಆಗಿಲ್ಲ. ಯಾಕಾಗಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವಾಗ ಟೈಮು 7:01 ಆಗಿದೆ. ಇದ್ರ ಹತ್ರ ಹೋಗೋಣ. ನಿನ್ನೆ 1 ಕಿಲೋಮೀಟರ್ಸ್ ಅಂತರೂ ಅದು ಸ್ಪೀಡೋಮೀಟ್ರದ್ದು ವೈರ್ ಕಟ್ ಆಗಿಬಿಟ್ಟೈತೆ. ಕಿಲೋಮೀಟರ್ಸೇ ಗೊತ್ತಾಗ್ತಲ್ಲ. ಅದು 23,675ಕ್ಕೆ ಕಟ್ ಆಗಿಬಿಟ್ಟೈತೆ. ನಿನ್ನೆ ಎಷ್ಟು ಓಡಿಸಿದ್ದೀನಿ ಅಂತ ಲೆಕ್ಕನಿಲ್ಲ. ಅದೊಂದು ವೈರ್ ಒಂದು ಹಾಕಿಸ್ಬೇಕು. ನೋಡೋಣ, ಫ್ರೀ ಇದ್ದಾಗ ಹಾಕಿಸ್ತೀನಿ. ಅಲ್ಲಿವರೆಗೂ ಏನು ನಾರ್ಮಲ್ ಸರ್ಜ್ ಅಂತರೂ ಮಧ್ಯಾಹ್ನ 40% ಇದೆ, ಸಾಯಂಕಾಲ 20%. ಏನೆಲ್ಲ ಸೇರಿಸಿ ಬರೀ 20 ರೂಪಾಯಿ ಒಂದು ಆರ್ಡ್ರ್ ಕೊಡ್ತಾವಣೆ. ಒಬ್ಬೊಬ್ರು ಗ್ರೂಪಲ್ಲಿ ಮೆಸೇಜ್ ಹಾಕೋರೆ 10 ಅವರು ಡ್ಯೂಟಿ ಮಾಡಿದ್ರು 600 ರೂಪಾಯಿ ಇಷ್ಟೇ ಆಗ್ತೈತೆ. ಯಾಕಂತ ಗೊತ್ತಾಗ್ತಲ್ಲಪ್ಪ ನನಗಂತೂ. ಅದೇನು ಇಷ್ಟೊಂದು ತುಂಬ ಅಂದರೆ ತುಂಬ ಕಡಿಮೆ ಆರ್ಡರ್ಸ್ ಇದ್ದಾವೆ, ಆದರೆ ಅಮೌಂಟ್ ಕಮ್ಮಿ ಕೊಡ್ತಾ ಇರೋದು. ಸರ್ಜ್ ಅಮೌಂಟ್ ಆಗಲಿ ಇದನ್ನಾಗಲಿ ಬರೀ 20 ರೂಪಾಯಿ ಸರ್ಜ್ ಕೊಟ್ಟರೆ 7 ರೂಪಾಯಿ 6 ರೂಪಾಯಿ ಕೊಡ್ತಾನೆ ಸರ್ಜು. ಅದರಲ್ಲಿ ಎಲ್ಲ ಸೇರಿಸ್ಬಿಟ್ಟು 20 ರೂಪಾಯಿ ಒಂದು ಆರ್ಡ್ರ್ ಅಂದರೆ ಲೆಕ್ಕ ಹಾಕಿ ಎಷ್ಟಾಯಿತು ಏನೋ ನೋಡಿ. ಇವಾಗ ನಿನ್ನೆ ನಾನೇ ಹೊಡೆದಿರೋದು ಲಾಂಗ್ ಬಿದ್ದಿತ್ತು ಅಂತ ನನಗೆ ಯೂಸ್ ಆಗಿರೋದು 20 ಕಿಲೋಮೀಟ್ರು. ಈ ಥರ ಆರ್ಡ್ರ್ ಬಿದ್ದಿತ್ತಲ್ಲ 19 ಕಿಲೋಮೀಟ್ರದ್ದು, ಅಲ್ಲಿ ನನಗೆ ಅರ್ನಿಂಗ್ಸ್ ಆಗಿರೋದು 200 ರೂಪಾಯಿ ಚಿಲ್ಲರೋದು ಜಾಸ್ತಿ. ನಾನು ಅದೇ ಲೋಕಲ್ ಆರ್ಡರ್ಸ್ ಕೊಟ್ಟಿದ್ದಂದರೆ ಅವಾಗೇನೆ ನಿನ್ನೆ 1,500 ಆಗ್ತಿರ್ಲಿಲ್ಲ ಅನಿಸುತ್ತೆ. ಲಾಂಗ್ ಕೊಟ್ಟಿದ್ದ ಅಂದರೆ ಒಂದು 10 ಗಂಟೆ ಸುಮಾರು. ಅದಕ್ಕೆ ನನಗೆ ಅರ್ನಿಂಗ್ಸ್ ಆಗಿರೋದು 200 ರೂಪಾಯಿ ಚಿಲ್ಲರೆ ಒಂದು ಆರ್ಡ್ರ್ ಬಿದ್ದಿತ್ತು 19 ಕಿಲೋಮೀಟ್ರದ್ದು ಮಾದಾವರ ಕಡೆ. ಏನು ಇವಾಗ ಬರ್ತಾ ಬಂದುಬಿಟ್ಟು ಅಮೌಂಟ್ ತುಂಬ ಅಂದರೆ ತುಂಬ ಕಮ್ಮಿ ಕೊಡ್ತಾರೋ ಸರ್ಜ್ ಅಮೌಂಟು. ಆದರೂ ನಮಗೆ ಎಷ್ಟಾಗುತ್ತೆ ಸಾಕು. ನಮಗೇನು ಟಾರ್ಗೆಟು 2,000 ಆದರೆ ಸಾಕು. ಟಾರ್ಗೆಟ್ ಅಂದರೂ ಆಗ್ತೈತೆ. ಅಂದರೆ ಇದ್ರದ್ದು 35 ಆರ್ಡರ್ಸ್ ಅದು ಇದು ನೋಡ್ರಿ. ಹೊಸಬ್ರು ಬರೋವಾಗ ನಾನು ಹೇಳೋದೊಂದೇ ಮಾಡ್ತಿದ್ರೆ. ಇವಾಗ ಆರ್ಡರ್ಸ್ ಏನು ಇದ್ದಾವೆ, ಆರ್ಡರ್ಸ್ ಕೊಡ್ತಾನೆ 35, 12 ಅವರ್ 13 ಅವರ್ ಕೆಲಸ ಮಾಡಿದ್ರೆ 14 ಅವರ್ ಕೆಲಸ ಮಾಡಿದ್ರು ಟಾರ್ಗೆಟ್ ಆಗುತ್ತೆ 35 ಆರ್ಡರ್ಸ್. ಅದು ಒಂದೊಂದು ಝೋನಲ್ಲಿ ಆಗಲ್ಲ, ಒಂದೊಂದು ಝೋನಲ್ಲಿ ಆಗುತ್ತೆ. ಡಿಫ್ರೆಂಟ್ ಝೋನು, ಜನ ಹೆಂಗೆ ಆರ್ಡ್ರ್ ಮಾಡ್ತಾರೆ, ಯಾವ ಹೋಟೆಲ್ನ ಆರ್ಡ್ರ್ ಮಾಡ್ತಾರೆ, ಅದರಿಂದ ತಾನೇ ಇದನ್ನಾಗೋದು ಆರ್ಡರ್ಸ್ ಬರೋದು. ನೋಡೋಣ. ನಮಗಂತರೂ ಏನೋ ಇವತ್ತು ಹೆಂಗೆ ಓಡಿಸ್ತಾನೋ ಗೊತ್ತಿಲ್ಲ. ಇವಾಗ ಉಡುಪಿ ಗಾರ್ಡನ್ ಹತ್ರ ಅಲ್ಲಿ ಹೋಗಿಬಿಟ್ಟು ಲಾಗಿನ್ ಆಗ್ತೀನಿ. ಇಲ್ಲೇ ಇವಾಗ ಸಂಜಯ್ ನಗರ ಹತ್ರ ಬಂದಿದ್ದೀನಿ. ಹೋಗ್ಬಿಟ್ಟು ಆರ್ಡ್ರ್ ಬಿದ್ದ ಸಿಗ್ತೀನಿ ನಿಮಗೆ. ಇವಾಗ ಫಸ್ಟ್ ಆರ್ಡ್ರು ಉಡುಪಿ ಗಾರ್ಡನಿಂದ ಪಿಕಪ್ಪು, ಡ್ರಾಪು, ಪೆಬಲ್ ಬೇ ಅಪಾರ್ಟ್ಮೆಂಟು. ಫಸ್ಟ್ನೇ ಆರ್ಡ್ರು. ಎಲ್ಲಪ್ಪ ಗಾಡಿಕಿ ಬಾರ ನನ್ನ ರಾಜ. ಎಲ್ಲೆಲ್ಲ ಕೂತ್ಕೋತಿಲ್ಲ ಜೇಬಲ್ಲಿ ಒಳಗಡೆ. ಇವಾಗ ಪೆಬಲ್ ಬೇಗೆ ಹೋಗೋಣ ಬರ್ರಿ. ನಾನು ಹತ್ರ ಹೋಗ್ತೀನಿ. ಡೈಲಿ 1-2-3 ಆರ್ಡ್ರದು ಪೆಬಲ್ಗೆ ಬಿದ್ದೇ ಇರುತ್ತೆ ನನಗಂತ್ರೂ. ಅಂದರೆ ಗಾಡಿಗಳ ಒಳಗಡೆ ಬಿಡ್ತಾರೆ, ಅದೊಂದೇನು ಪ್ರಾಬ್ಲಮ್ ಇಲ್ಲ. ಅಪಾರ್ಟ್ಮೆಂಟಲ್ಲಿ ಬೆಸ್ಟ್ ಅಪಾರ್ಟ್ಮೆಂಟ್ ಅಂದರೆ ಪೆಬಲ್ ಬೇ ಅಪಾರ್ಟ್ಮೆಂಟ್. ಮುಂದಿನ ಗಾಡಿ ಹೋಗ್ಬಿಟ್ಟು ನಿಲ್ಲಿಸ್ಬೋದು. ಮಿಕ್ಕಿರೋ ಒಂದೊಂದು ಅಪಾರ್ಟ್ಮೆಂಟ್ಗಳು ಇದ್ದಾವೆ. ಶ್ರೀರಾಮ್ ಸದನ್ ಅಂತ ಮತ್ತಿಕೆರೆಯಲ್ಲಿ, ಮತ್ತು ಬ್ರಿಗೇಡ್ ಅಪಾರ್ಟ್ಮೆಂಟು, ಮತ್ತು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲೂ ಬಿಡ್ತಾರೆ ಒಳಗಡೆ. ಮತ್ತು ವೈಟ್ ಹೌಸು RT ನಗರದಲ್ಲೂ ಬಿಡೋಲ್ಲ ಒಳಗಡೆ. ಅದು ಯಾಕೆ ಬಿಡೋಲ್ಲ ಅಂತ ಗೊತ್ತಿಲ್ಲಪ್ಪ ನಮಗೆ. ನಾವೊಂದು ಕಳ್ತನ ಮಾಡ್ಕೊಂಡು ಹೋಗ್ತೀವಿ, ಆರ್ಡ್ರ್ ಕೊಡ್ತೀವಿ, ಬರ್ತೀವಿ. ಬರ್ಬೇಕಾದ್ರೆ ಆಚೆ ಕಡೆ ಬ್ಯಾಗಿಗೆಲ್ಲ ಚೆಕ್ ಮಾಡಿಸ್ಕೋತಾರೆ. ಮತ್ತು ಒಂದೊಂದು ಅಪಾರ್ಟ್ಮೆಂಟಲ್ಲಿ ಆ ಥರ ಚೆಕ್ ಮಾಡಿಸ್ಕೊಂಡ್ರೆ ಮುಗಿದೋಯ್ತಪ್ಪ. ಆಮೇಲೆ ಎಲ್ಲ ಡೀಲರ್ಗಳೇನು ಸಾಚಾಗಳೆಲ್ಲ ಒಬ್ಬೊಬ್ರು ಇರ್ತಾರೆ, ಕಳ್ಳ ಮಿಂಟ್ರಿ ನನ್ನ ಮಕ್ಕಳು. ಅವರಿಂದ ಎಲ್ಲ ಡೆಲಿವರಿ ಬಾಯ್ಸ್ಗೂ ಕೆಟ್ಟ ಹೆಸರು ಬರುತ್ತೆ. ಅದೇನಾದ್ರು ಬರಲಿ, ನಾವು ಡ್ರಾಪ್ ಕೊಡೋಕೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಇವಾಗ 2ನೇ ಆರ್ಡ್ರು ಪಿಕಪ್ ಮಾಡ್ಕೊತಾ ಇದ್ದೀನಿ ಯೂಟ್ಯೂಬಿಂದ. ಇಲ್ಲಿ ಮತ್ತು ಶ್ರೀ ಬಾಲಾಜಿ ರೆಸಿಡೆನ್ಸಿ ಸಂಜಯ್ ನಗರ. ಡೈಲಿ ಬರೋಲ್ಲ, ಇವಾಗ ಯಾರು ಬರೀತಾರೆ? ಹೋಗ್ರಿ ಬರೋದು ಬಿಟ್ಟು ಹೋಗಿ ಅಂತೆ. ಇವಾಗ ಫಸ್ಟ್ ಕೇಳೋಕೆ ಏನಾಗುತ್ತೆ, ಡೈಲಿ ಬರ್ಸಿದ್ರೆ ಪರವಾಗಿಲ್ಲ. ಅಪ್ರೂಪ್ ಒಂದೊಂದು ಸರಿ ಬರೆಸ್ತೀರಾ, ಡೈಲಿ ಬರೆಸ್ಬೇಕು. ಅವನೇ ಬರೋದು ಬರ್ಕೊಳ್ಳೋ ಕೆಲಸ ನಿಮ್ಮದು, ನಮ್ಮದಲ್ಲ. ಹೇಳ್ತೀವಿ ಅಷ್ಟೇ. ಬರೋದು ಬಿಟ್ಟು ಹೋಗಿ ಅಂತ ಸೆಕ್ರೆಟ್ರಿ ಹೊಟ್ಟೆ. ಯಾವತ್ತೂ ಬರ್ಸಲ್ಲ ಯೂಟ್ಯೂಬಿಯಲ್ಲಿ, ಇವಾಗ ಬರೆಸ್ತವ್ರೆ. ಇಷ್ಟು ದಿವಸ ಆಯಿತು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಈ ಹೋಟೆಲಲ್ಲಿ, ಯೂಟ್ಯೂಬಿಯಲ್ಲಿ, ಇಲ್ಲಿ ಭದ್ರಾಪಲ್ಲಿ ಹೋಟೆಲಿ. ಒಂದು ದಿವಸನೂ ಬರೆಸಿಲ್ಲ, ಇವಾಗ ಬರೆಸ್ತವ್ರೆ. ಏನಾದ್ರು ಮಾಡ್ಕೊಳ್ಳೋರಿ. ನಾವು ಬರೀಬೇಕು ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಆರ್ಡ್ರ್ ತೊಗೊಂಡೋಗಿರೋದು ಗೊತ್ತಾಗಬೇಕಲ್ಲ ಅವ್ರಿಗೂ, ಯಾರು ತೊಗೊಂಡೋದ್ರು. ಅಲ್ಲಿ ನಂಬರ್ ಮಾತ್ರ ಯಾರ್ದು ಕರೆಕ್ಟಾಗಿ ಹಾಕಲ್ಲ, ಬರೋಲ್ಲ. ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಟೈಮು 8-11 ಗಂಟೆ ಆಗಿದೆ. 3ನೇ ಆರ್ಡ್ರು ಬರ್ಗರ್ ಕಿಂಗಿಂದ ಬಿದ್ದಿರೋದು. ಫಸ್ಟ್ ಆರ್ಡ್ರು ಉಡುಪಿ ಗಾರ್ಡನ್, ಅದಾದಮೇಲೆ ಯೂಟ್ಯೂಬಿ. ಇವಾಗ ಬರ್ಗರ್ ಕಿಂಗಿಂದ ಮತ್ತಿಕೆರೆಗೆ ಡ್ರಾಪು. ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ಕೇಳಿಬಿಡೋಣ ಎಷ್ಟೊತ್ತಾಗುತ್ತೆ. ಇವ್ರು ಯಾರೂ ಇಲ್ವಲ್ಲ ಇಲ್ಲಿ. ಒಬ್ಬರು ಹೋಗ್ಬಿಟ್ಟು ಕುತ್ಕೊಳ್ಳೋಣ ಬಿಡಿ ನಾವು ಆರಾಮಾಗಿ. ಅವ್ರು ಯಾವಾಗ ರೆಡಿ ಕೊಡ್ತಾರೆ. ವೇಟಿಂಗ್ ಚಾರ್ಜಸ್ ಅದು ಬರುತ್ತಲ್ಲ, ಆರಾಮಾಗಿ ಕುತ್ಕೊಂಡು ಬಿಡೋದು ಅಷ್ಟೇ. ವೇಟಿಂಗ್ ಚಾರ್ಜಸ್ ಅದು ತೊಗೊಂಡು ಕುತ್ಕೊಳ್ಳೋದು. ಎಲ್ಲಪ್ಪ ಡ್ರಾಪು ತ್ರಿವೇಣಿ ರೋಡು
ಡ್ರಾಪು. ಸಿಗ್ತೀನಿ ಮತ್ತೆ. ಎಲ್ಲಿ ನೋಡಿ ಸ್ನೇಹಿತರೆ, 15 ನಿಮಿಷ ಬಂತು, 14 ನಿಮಿಷ ಆಗಿದೆ, ಇನ್ನೂ ಕೊಡ್ತಾಯಿಲ್ಲ ಐಟಮು. ಬರ್ಗರ್ ಕಿಂಗ್ದವ್ರು ಬೆಳಗ್ಗೆ ಏನು ಇಷ್ಟೊಂದು ಲೇಟ್ ಮಾಡ್ತಾರಂತ ಗೊತ್ತಿಲ್ಲಪ್ಪ ನಮ್ಮ ತಾಯಿನಿಗೂ. ಬೇಗ ಕೊಡ್ರು ಅಂದ್ರೂ ಅವ್ರು ಕ್ಲೀನಿಂಗು ಎಲ್ಲ ಮಾಡಿಬಿಟ್ಟು ಇವಾಗ ಪ್ಯಾಕ್ ಮಾಡಿ ಕೊಡ್ತಾವ್ರೆ ಬರ್ಗರ್ ಕಿಂಗ್ದವರು. ಬೇಗ ಕೊಡ್ರಿ ಸರ್. ಏನು ಮಾಡೋದು, ಇಷ್ಟೊತ್ತರ ವೇಟ್ ಮಾಡಿಬಿಟ್ಟು ಇವಾಗ ಕೊಟ್ಟರು ಅಂತೂ 6775 ಅಲ್ಲನಾ. ಪಿಕಪ್ ಆಯಿತು, ಡ್ರಾಪು ಇಲ್ಲಿ ಹೌಸ್ ನಂಬರ್ 6 ಸೆಕೆಂಡ್ ಫ್ಲೋರು. ಎಲ್ಲಪ್ಪ ಅಂದರೆ ತ್ರಿವೇಣಿ ರೋಡು, ಇನ್ನೆಲ್ಲೂ ಇಲ್ಲ. ಇವಾಗ ನಾನಿರೋದು ಯಶವಂತಪುರದಲ್ಲಿ. ಎಲ್ಲಿಗೆ ಪಿಕಪ್ ಹೇಳೋದು, ರಾಜನಗರ ಪಿಕಪ್ ಹೇಳೋದು. ಡ್ರಾಪು ಶಾಂಪೂರ್ ಹತ್ರ ಕೊಟ್ಟವನೆ, ಪುಲ್ಕೇಶಿ ನಗರ. ಏನೋ ಅವ್ನು ಮನುಷ್ಯಗೆ ಬಂದಾಗ ಕೊಡ್ತಾನೆ ಗೊತ್ತಿಲ್ಲ. ಅಲ್ಲಿ ಝೋನಲ್ಲಿ ಹುಡುಗರು ಇಲ್ವಾ, ರಾಜನಗರಲ್ಲಿ ಝೋನಲ್ಲಿ ಹುಡುಗರು ಕೊಡೋದು ಬಿಟ್ಟು ನನಗೆ ಔಟ್ ಆಫ್ ಝೋನ್ ಪಿಕಪ್, ಔಟ್ ಆಫ್ ಝೋನು ಡ್ರಾಪು. ನಮ್ಮ ಝೋನಿಗೆ ಕರೀತಾ ಇಲ್ಲ. ಏನು ಮಾಡೋದು, ಬೆಳಗ್ಗೆ 11 ಕಿಲೋಮೀಟ್ರ್ ಆರ್ಡ್ರು, 1.5 ಕೌಂಟಿಂಗ್ ಅಂದರೆ ಪಿಕಪ್ಪೇ 4 ಕಿಲೋಮೀಟ್ರ್ ಹೋಗಬೇಕು. ಡ್ರಾಪು ಒಂದು 8-9 ಕಿಲೋಮೀಟ್ರ್ ಇದೆ ಅನಿಸುತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ. ಅದು ಯಾವುದೋ ದೇವರ ರೆಸ್ಟೋರೆಂಟ್ ಅಂತೆ. ಯಾವ ದೇವರ ಯಾರಿಗೆ ಗೊತ್ತು. ಹೋಗೋಣ ಅಷ್ಟೇ, ಮತ್ತೆ ಸಿಗುವ ಆಮೇಲೆ. ಇವಾಗ ದೇವರ ಹೋಟೆಲ್ ಹತ್ರ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ, ರಾಜನಗರ. ಎಲ್ಲ ಕೊಡ್ತಾರೆ ಅಣ್ಣ ಆರ್ಡ್ರ್ ಇಲ್ಲಿ? ಪಿಕಪ್ ಎಲ್ಲಿ? ಪಿಕಪ್ಪಲ್ಲಿ ಏನು ಕಸ್ಟಮರ್ ಇಲ್ಲವಲ್ಲ, ಒಬ್ಬರು ಇದ್ದಾರೆ ಅಷ್ಟೇ ಎಲ್ಲ ಕಡೆ. ಇಲ್ಲಿಬ್ರು ಜನ ಇದ್ದಾರೆ, ನಾವು 3 ಜನ ಅಷ್ಟೇ. ಅಣ್ಣ 7342 ಇದೆನಾ? ಪಿಕಪ್ ಮಾಡ್ಕೊಳ್ಳೋಣ. 4ನೇ ಆರ್ಡ್ರು, ಮೆಥೆಲ್ ಅಪಾರ್ಟ್ಮೆಂಟು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ನೋಡೋಣ ಇರಿ, ಮ್ಯಾಪ್ ಹಾಕಿಬಿಡೋಣ. 9 ಕಿಲೋಮೀಟ್ರು. 9 ಕಿಲೋಮೀಟ್ರ್ ಹೋಗ್ಬೇಕು ಡ್ರಾಪ್ ಕೊಡೋಕ್ಕೆ. ಪರವಾಗಿಲ್ಲ, ಹೋಗೋಣ. ಪೂರ್ತಿ ಸೈಡ್ಗೆ ಹಾಕ್ಕೊಳ್ಳಿ, ಸುಮ್ಮನೆ ಗಲಾಟೆ ಮಾಡ್ಕೊಂಡು ಹೆಣ್ಮಕ್ಳು ಗಾಡಿ ಓಡಿಸ್ಕೊಂಡು. ಕಾರ್ದವ್ರದ್ದು ಟೂ ವೀಲರ್ದವ್ರು ಯಾರು ಗೊತ್ತು. ಸುಮ್ಮನೆ ಗಲಾಟೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನಡು ರೋಡಲ್ಲಿ, ದಂಡೂರು ರೈಲ್ವೆ ನಿಲ್ದಾಣ ಹತ್ರ. ಹೆಣ್ಮಕ್ಳು ಗೊತ್ತಲ್ಲ, ಒಂದ್ಸಲ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲೋದೇ ಇಲ್ಲ. ಯಪ್ಪ ದೇವ್ರೆ, ಏನು ಹಂಸಗಳು. ಇರೇ ಸಿಗ್ತೀನಿ ಮತ್ತೆ. ನೋಡಿ ಇವಾಗ ಮತ್ತೆ ಒಂದು 89 ರೂಪಾಯಿ ಆರ್ಡ್ರು. 11.5 ಕಿಲೋಮೀಟ್ರ್ 89 ರೂಪಾಯಿ. ಎಲ್ಲಿ ಪಿಕಪ್ ಎಲ್ಲಿ ಅಂತ ಗೊತ್ತಿಲ್ಲ. ಆವಾಗಲೇ ಒಂದು ಆರ್ಡ್ರ್ ಕೊಟ್ಬಿಟ್ಟು ಬಂದೆ ಅಲ್ಲ, ಅದಕ್ಕೂ 89 ರೂಪಾಯಿ ಕೊಟ್ಟಿದ್ದ. ಎಷ್ಟು ಕಿಲೋಮೀಟ್ರಿಗೆ ಅದು? 11:05ಕ್ಕೆ 85. ಇವಾಗ 11-12 ಕಿಲೋಮೀಟ್ರ್ ಆಗುತ್ತೆ ಇದು. ಏನು ಮಾಡೋದು, ಹೋಗೋಣ ಬರ್ರಿ. ಆವಾಗಲೇ ನನಗೆ ಲೊಕೇಶನ್ ಹತ್ರ 1.5 ಕಿಲೋಮೀಟ್ರ್ ಅಂತ ತೋರಿಸಿದ್ದು. ಇವಾಗ ನೋಡ್ರಿ ಕರೆಕ್ಟ್ 10 ಕಿಲೋಮೀಟ್ರ್ ತೋರಿಸಿ. 2 ಕಿಲೋಮೀಟ್ರ್ ತೋರಿಸ್ಬೇಕಾನೆ 1.5 ಕೌಂಟಿಗೆ ತೋರಿಸಿರೋದು ಅಷ್ಟೇ. ಯಾವ ಥರ ಮೋಸ ಮಾಡ್ತಾಯಿದೆ ನೋಡಿರಿ. ಚೂರು ಇದರಲ್ಲಿ 10 ಕಿಲೋಮೀಟ್ರ್ ಅಲ್ಲಿ ತೋರಿಸಿರೋದು 1.5 ಕಿಲೋಮೀಟ್ರು. 2 ಆರ್ಡ್ರು 1.5 ಕೌಂಟ್ ಆಗುತ್ತೆ ಅಂತ ತೋರಿಸಿರೋದು. ಇವಾಗ ನಾನು ಮ್ಯಾಪ್ ಹಾಕಿದ್ದೀನಿ, ಇವಾಗ ನೋಡಿದ್ರೆ 10 ಕಿಲೋಮೀಟ್ರ್ ಐತೆ. ಏನು ಮಾಡೋದು, ಯಾರು ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ. ಯಾರ ಹತ್ರ ಕೇಳಕ್ಕೆ ಹೋದರೆ ಐ ಡಿಗಳು ಬ್ಲಾಕು ಅದು ಇದು ಮಾಡಿಬಿಡ್ತಾರೆ. ಏನು ಮಾಡೋದು, ಯಾರ ಹತ್ರ ಹೆಲ್ಪ್ ಕೇಳೋಣ ನಾವು. ಅದಕ್ಕೆ ಮುಚ್ಕೊಂಡು ನಮ್ಮಷ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸಿಗ್ತೀನಿ ಮತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಂಜಯನಗರ ಬರೋ ರೋಡ್ ಕಡೆ ಆ ಸೈಡಿಂದ ಬರೋರು ಗಂಗಾನಗರ ಕಡೆ, ಆರ್ ಟಿ ನಗರ ಕಡೆ ಹೋಗೋ ಸೈಡಲ್ಲಿ ಎಷ್ಟು ಜನ ರೋಡೆಲ್ಲ ಅವರೇ ನಿಂತ್ಕೊಂಡ್ಬಿಟ್ಟವ್ರು ನೋಡ್ರಿ. ಯಪ್ಪೋ ಏನು ಟ್ರಾಫಿಕ್ಕು. ಈ ಸೈಡ್ ನಮಗೆ ಹೋಗೋಕ್ಕಾದ್ರೆ ಜಾಗ ಕೊಡ್ರು. ಆಂಟಿ ಅಂಕಲ್ ಮುದುಕ್ರೆ ಹುಡುಗರೇ ಹುಡುಗಿಯರೇ ಎಲ್ಲರಿಗೂ ಹೇಳ್ತಾರದು. ಕಾರಲ್ಲಿ ಕುತ್ಕೊಂಡವರು, ಬೈಕ್ ಮೇಲೆ ಕುತ್ಕೊಂಡವರು, ಸೈಕಲ್ ಮೇಲೆ ಹೊಡಿತಾವ್ರು ನೋಡ್ರಿ. ಅವ್ನು ಹೆಡ್ ಜನ ಹೆಂಗೆ ನಿಂತಾರೆ. ಈ ಸೈಡ್ ಗಾಡಿಗಳಾದ್ರೆ ಹೋಗಕ್ಕೆ ಬಿಡಬೇಕಲ್ಲ, ಎಲ್ಲರೂ ಬಂದ್ಬಿಟ್ಟು ನಿಂತ್ಕೋತಾರೆ. ಅಲ್ಲಿ ಏನು ಅಷ್ಟೊಂದು ಟ್ರಾಫಿಕ್ ಮಾಡ್ತಾರಪ್ಪ. ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗಲ್ಲ ಇವರು. ಟೈಮ್ಸಿ ಬಂದುಬಿಟ್ಟು ಈ ಥರ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾರೆ. 15 ನಿಮಿಷ ಮುಂಚೆ ಬಿಡ್ತು ಬರ್ರು, ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳ. ಬೇಗ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಒಂದು 10 ಗಂಟೆಗೆ ಆಫೀಸ್ ಇತ್ತಂದರೆ ಇಲ್ಲಿಂದ ಸಂಜಯನಗರಕ್ಕೆ ಒಂದು ಎಲ್ಲಿ MG ರೋಡ್ಗೆ ಹೋಗ್ಬೇಕಾರೆ ಒಂದು 8 ಗಂಟೆ ಜಾಗ ಬಿಡ್ರಿ, 1-2 ಅವರ್ ಜಾಸ್ತಿ ಬಿಟ್ಟರೆ ಏನಾಗಲ್ಲ, ಟ್ರಾಫಿಕ್ ಕ್ಲಿಯರ್ ಆಗಿರುತ್ತೆ. 12 ಗಂಟೆ ಕೆಲಸಕ್ಕೆ ಹೋಗೋರು ಒಂದು 10 ಗಂಟೆಗೆ ಜಾಗ ಬಿಡ್ರಿ, 2 ಅವರ್ ಮುಂಚೆನೇ ಬಿಡ್ತೀವಿ, ಟ್ರಾಫಿಕ್ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಆರಾಮಾಗಿ ಹೋಗ್ತೀರಾ. ಇಂಥ ಟ್ರಾಫಿಕಲ್ಲಿ ಹೆಂಗೆ ಹೋಗೋದು. ನಾವಂತೂ ಟ್ರಾಫಿಕಲ್ಲಿ ಸಾಯ್ತಾ ಇರ್ತೀವಿ ಡೆಲಿವರಿ ಬಾಯ್ಸು. ಏನು ಮಾಡೋಕ್ಕಾಗಲ್ಲ. ಕಾರ್ ಡ್ರೈವರು, ಆಟೋ ಡ್ರೈವರ್ಸು ಎಲ್ಲರೂ ಅವ್ರ ಕೆಲಸನೇ ಅದಲ್ಲ. ನಮ್ಮ ಡೆಲಿವರಿ ಬಾಯ್ಸು ಆಗಲಿ ರೋಡ್ ಮೇಲೇ ನಮ್ಮ ಗಾಡಿಗಳು ಓಡಾಡಬೇಕು. ಬೇರೆಯವ್ರದ್ದಾದರೆ ಪಾರ್ಕಿಂಗ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಯಾರು ಮಾಡಲಿ. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 9:50 ಗಂಟೆ ಆಗಿದೆ. 10 ನಿಮಿಷ ಒಳಗಡೆ ಡ್ರಾಪ್ ಕೊಡಬೇಕು ಇದನ್ನು. ಯಾಕಂದರೆ ಮತ್ತೆ 25% 9 ರೂಪಾಯಿ ಹೋಗ್ಬಿಡುತ್ತಲ್ಲ, ಅದಕ್ಕೆ ಇವಾಗ ಬಂದಿದ್ದೀನಿ. ಅಷ್ಟರಲ್ಲಿ ಡ್ರಾಪ್ ಕೊಟ್ಟು ಇನ್ನೊಂದು ಆರ್ಡ್ರ್ ಆದ್ರೆ ಬಿಡಿಸ್ಕೋಬೇಕು. ಬಿದ್ದರೆ ಬೀಳುತ್ತಿಲ್ಲ ಇಲ್ಲ, ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ. ಇಲ್ಲಿ ನೋಡಿ ಸ್ನೇಹಿತರೆ, 8.5 ಕಿಲೋಮೀಟ್ರಿಗೆ 47 ರೂಪಾಯಿ 1.5 ಆರ್ಡ್ರು ಕೌಂಟಿಂಗು. 14 ರೂಪಾಯಿ ರಿಟರ್ನ್ ಅಂತೆ. ಜಕ್ಕೂರು ಆ ಕಡೆ ಹಾಕೊಂಡು ಆರ್ಡ್ರು ಪ್ಲಾಟೇಷನ್ ಸರಿ ಹತ್ರ ಇಲ್ಲ. ರಿಟರ್ನ್ ಅಮೌಂಟ್ ಇದಕ್ಕೆ ಕೊಡ್ತಾನೆ ಇವನು. ಅದೇ ಫುಲ್ 14 ರೂಪಾಯಿ ಸೇರಿಸ್ಬಿಟ್ಟು ಕೊಟ್ಟಿದ್ರೆ ಔಟ್ ಆಫ್ ಝೋನಿಗೆ ಬರೀ 8 ಕಿಲೋಮೀಟ್ರ್ 47 ರೂಪಾಯಿ ಅಂದರೆ ಪರ್ ಕಿಲೋಮೀಟ್ರಿಗೆ 5 ರೂಪಾಯಿ ಕೊಟ್ಟಂಗೆ ಆಯಿತು ಇವನು. ಎಷ್ಟು ಮೋಸ ಆಯ್ತು ನೋಡಿ ನಮಗೆ ಡೆಲಿವರಿ ಬಾಯ್.
ಬರ್ತಾ 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 ಏನು ಮೋಸ ಮಾಡ್ತಾವಂದರೆ ಸರಿಯಾಗಿ ಉರಿಸ್ತಾವನೆ ಅಷ್ಟೇ. ನಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಷ್ಟೇ. ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಟೈಮು 10-11 ಆಗಕ್ಕೆ ಬಂದಿದೆ. ಕ್ಯಾಶ್ ಆನ್ ಡೆಲಿವರಿ ಇತ್ತು, ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ನನ್ನ ಅಕೌಂಟಿಗೆ ಮಾಡಿಸ್ಕೊಂಡೆ ಕ್ಯಾಶ್ನ. ಅಲ್ಲಿ ಸರ್ವರೇ ಬಿಜಿ ಇರುತ್ತಪ್ಪ ಈ ಅಪಾರ್ಟ್ಮೆಂಟಲ್ಲಿ. ಎಷ್ಟು ರೂಪಾಯಿ ಕೊಟ್ಟಿದೆ ಅಂದರೆ ತೋರಿಸ್ತೀನಿ ರೀ. ವೇಟಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು 55 ರೂಪಾಯಿ ನೋಡಿರಿ. 14 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ಇವಾಗ. 14 ರೂಪಾಯಿಗೋಸ್ಕರ ನಾನು ಇವಾಗ ವೇಟ್ ಮಾಡಬೇಕು. ಎಷ್ಟು ಕಿಲೋಮೀಟ್ರ್ 8 ಆರ್ಡ್ರ್ ಹೊಡೆದಿದ್ದೀನಿ. ಏನು ಆರ್ಡ್ರ್ಗಳಲ್ಲಿ ನಿನ್ನೆ ಎಷ್ಟೊತ್ತಿಗೆ ಹತ್ತತ್ರ ನಾನು ಎಷ್ಟು ಆರ್ಡ್ರ್ ಹೊಡೆದಿದ್ದೆ ಅಂದರೆ 13-14 ಆರ್ಡ್ರ್ ಹೊಡೆದಿದ್ದೆ ಎಷ್ಟೊತ್ತಿಗೆ ನಿನ್ನೆ. ಅರ್ನಿಂಗ್ಸು ಎಷ್ಟು ಒಂದು 500 ರೂಪಾಯಿ ಚಿಲ್ಲರೆ ಆಗಿತ್ತು. ಇವತ್ತು ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟೆ 424. ಏನು ಮಾಡೋದು? ಈ ಥರ ಸರಿಯಾಗಿ ದುಡ್ಡು ಕಮ್ಮಿ ಕೊಡ್ತಾಯಿದ್ರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಎಷ್ಟೊಂದು ಕಮ್ಮಿನೇ 25% ಆದರೂ ಕೊಡಬೇಕಿತ್ತಾನೆ 10 ಗಂಟೆ ಮೇಲೆ. ಅದು ಕೊಡ್ತಾಯಿಲ್ಲ. ಮುಂಚೆ 10 ಗಂಟೆ 11 ಗಂಟೆವರೆಗೂ ಬರೀ 40, 50, 70% ಅವ್ರು ಕೊಡ್ತಿದ್ದೆ ಸರ್ಜು. ಇವಾಗ ಓನ್ಲಿ ಇಷ್ಟೇ ಕೊಡ್ತಾನೆ ನೋಡ್ರಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ನಾವು ಇದು 14 ರೂಪಾಯಿ ಬಂದರೆ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಯಾಕಂದರೆ ಟಾರ್ಗೆಟ್ ಅಂದರೆ ಏನು ಆಗೋಲ್ಲ ಇವತ್ತು. ಫಸ್ಟ್ ಟಾರ್ಗೆಟೇ ಹೊಡೆಯೋಕ್ಕಾಗ್ತಲ್ಲ. ಇವಾಗ ಒಂದು 7 ಆರ್ಡ್ರ್ ಹೊಡೆದಿದ್ದೀನಿ. 7-8 ಆರ್ಡ್ರಸ್ಸು ಅಷ್ಟೇ. ಈ ಥರ ಮಾಡಿದ್ರೆ ಹೆಂಗೆ ನಾವು ಕೆಲಸ ಮಾಡೋದು? ಆರ್ಡ್ರಸ್ ಕೊಡ್ತಾ ಇರ್ತಾನೆ, ಅದ್ರ ದುಡ್ಡು ಮಾತ್ರ ಅಮೌಂಟು ತುಂಬ ಅಂದರೆ ತುಂಬ ಕಮ್ಮಿ ಕೊಡ್ತಾ ಇದ್ದಾನೆ. ಇದ್ರೆ ರ್ಯಾಪಿಡೋ ಬ್ಯಾನ್ ಆಗಿದ್ದ ತಕ್ಷಣದಿಂದ ನಮಗೆಲ್ಲ ಹೊಟ್ಟೆ ಮೇಲೆ ಹೊಡೆದು ಬಿಡ್ತಾಯಿದ್ರು ಡೆಲಿವರಿ ಬಾಯ್ಸ್ಗೆ. ಕಷ್ಟ ಬಿದ್ದರೆ ದುಡ್ಡು ಐತೆ 2000, ಅದು 15 ಅವರ್ದು ಲಾಗಿನ್ ಆಗಬೇಕು ಅಷ್ಟೇ. ಎಲ್ಲರೂ ಇಲ್ಲ, ಇಲ್ಲೇ ಟೀಗೆ ಕುಡ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.